ಹಾಯ್, ಲೆಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದ. ಇನ್ನೊಂದು ಸಖತ್ತಾಗಿರೋ ಪ್ಲೇಸು, ಇದು ಕೂಡ ಅದೇ ರೋಡಲ್ಲಿರೋದು. ಫಿಶ್ ಚೆನ್ನಾಗಿರುತ್ತೆ, ಫಿಶ್ಶು ರೊಟ್ಟಿ. ಇದ್ರ ಮೇಲೆ ಹತ್ತಿ ಆರಾಮಾಗಿ ತಗದ ಕಾಣುತ್ತೆ ಆಕ್ಚುಲಿ. ಹಿಂಗಿದೆ ನಾವಿಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀವಿ. ಅವನಿಗೆ ಕಾಲು. ನಮ್ಮ ಪ್ರೀತಿಸೋ ಜನರೆಲ್ರಿಗೂ ನಮಸ್ಕಾರ. ಹೇಳ್ರು, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳಿ ತಿಳ್ಕೊತೀವಿ. ಅಂಡ್ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತು ರೋಡಲ್ಲಿ ಹೋಗ್ತಾ ಇದೀವಿ. ರೋಡಲ್ಲಿ ಹೋಗ್ಕೊಂಡು ಏನಾದ್ರು ತಿನ್ಕೊಂಡು, ಸಂಡೇ ಅಲ್ವಾ ಇವತ್ತು, ಸ್ವಲ್ಪ ಸ್ಪೆಷಲ್ ಏನಾದ್ರು ಮಾಡ್ತೀವಿ. ಅಟ್ಲೀಸ್ಟ್ ಮನೇಲಿ ನಾನ್ ವೆಜ್ ಆದ್ರೂ ಮಾಡಿ ತಿಂತಿದ್ವಿ, ಇಲ್ಲ ಅಂದಿದ್ರೆ ಇವತ್ತೆಲ್ಲೂ ಮಾಡಕ್ಕಾಗಿಲ್ಲ. ಸೊ ಅದಕ್ಕೆ ಹೊರಗೆ ಹೋಗ್ತಾ ಇದೀವಿ. ಸಂಜೆ ಮಾಡ್ತೀನಿ ನಾನು, ಮಾಡಕ್ಕಾಗಿಲ್ಲ ಏನಿಲ್ಲ, ಮಾಡಿಸ್ತಾರೆ ಇವರು, ಬಿಡೋದಿಲ್ಲ, ಮಾಡಿಸ್ಕೊಂಡು ತಿಂತಾರೆ. ಮತ್ತೆ ಸಂಡೇ ಅಂದ್ರೆ ಬಿಡಕ್ಕಾಗತ್ತಾ? ಆಕ್ಚುಲಿ ಇವಾಗ ನಾವು ಇಲ್ಲಿ ಗಾಜನೂರ್ ರೋಡಲ್ಲಿ ಬಂದಿದ್ದೀವಿ. ಇಲ್ಲಿ ಬೋಟಿ ಮಸಾಲೆ ಸಖತ್ತಾಗಿರುತ್ತೆ, ಅಲ್ಲಿ ತಿನ್ಕೊಂಡು ನೆಕ್ಸ್ಟ್ ಮೂವ್ ಆಗೋಣ. ಓಕೆ, ರೈಟ್? ಓಕೆ, ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಸಂಡೇ ಸ್ಪೆಷಲ್ ಏನು ಅಂತ ಕಮೆಂಟ್ ಮಾಡಿ ನನಗೆ. ಏನ್ ಮಾಡಿದ್ರಿ? ಮಟನ್ನ, ಚಿಕನ್ನ, ಹೋಳ್ಗೆನ, ಪಾಯಸನ ಅದೆಲ್ಲ ತಿಳಿಸಿ. ಓಕೆ ಓಕೆ. ನೋಡಿ ಹಿಂಗೆ ಹೇಳ್ತಾನೆ, ಎಷ್ಟು ಜೋರಿದ್ದಾರೆ ಇವರೆಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಪಿಜ್ಜಾ, ಬರ್ಗರು, ಟೊಮೊಟೊ ಅವೆಲ್ಲ ತಿಳಿಸಿ ಏನೇನ್ ಮಾಡಿದೀರಾ ಅಂತ ಹೇಳ್ಬಿಟ್ಟು. ಒದೆ ನಿನಗೆ ಅದೆಲ್ಲ ಇಲ್ಲ ನಮ್ ಬ್ಲಾಗ್ ಅಲ್ಲಿ. ಏನಿದ್ರು ಹೆಲ್ದಿ ಬ್ಲಾಗ್ ಇದು, ತಿನ್ನೋದು ಆಸೆ, ಬೇರೆ ಏನೂ ಇಲ್ಲ. ವೆರಿ ಸ್ಟ್ರಿಕ್ಟ್. ನೆಕ್ಸ್ಟ್ ಬನ್ನಿ, ಇಲ್ಲಿ ಒಂದ್ ಕಡೆ ಗಾಜನೂರು ಗೇಟ್ ಹತ್ರ ಒಳ್ಳೆ ಬೋಟಿ ಮಸಾಲ ಸಿಗುತ್ತೆ. ಸೊ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ. ಬನ್ನಿ ತಿನ್ನೋಣ ಬೋಟಿ ಮಸಾಲ. ಇಲ್ಲಿ ನಾವು ಗಾಜನೂರ್ ಹತ್ರ ಬಂದು ಒಂದು ಕಡೆ ಬೋಟಿ ಮಸಾಲೆ ತೊಗೊಂಡು ತಿಂತಾ ಇದ್ದೀವಿ. ಇಲ್ಲಿ ಚೆನ್ನಾಗಿರುತ್ತೆ, ಏನಿಲ್ಲ, ಚೆನ್ನಾಗಿದೆ ಬೋಟಿ ಮಸಾಲೆ, ತಿಂತಾ ಇದ್ದೀನಿ. ನೀವು ಬನ್ನಿ ತಿನ್ನೋಣ. ನಮ್ಗೆ ಈ ಥರ ಫುಡ್ಡೇ ಇಷ್ಟ. ಈಗಿಂದು ಮ್ಯಾಗಿ, ಪಿಜ್ಜಾ, ಬರ್ಗರ್ ಚೆನ್ನಾಗಿರುತ್ತೆ ಅಲ್ಲೇನ್ರಿ? ಚೆನ್ನಾಗಿದೆ. ಆ್ಯಕ್ಚುಲಿ ನೀವು ಈ ಕಡೆ ಹೋಗೋ ಟೈಮಲ್ಲಿ ಗಾಜನೂರು ಕರೆಕ್ಟ್ ಗೇಟ್ ಮುಂದೆನೆ ಏನಿದೆ ಅಪ್ಪರ್ ತುಂಗಾ ಪ್ರಾಜೆಕ್ಟ್ ಡ್ಯಾಮ್ ಅಂತ ಇರುತ್ತಲ್ವಾ, ಅಲ್ಲೇ ಸರ್ವಲ್ಲೇ ಇಟ್ಟಿರ್ತಾರೆ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಎಲ್ಲರೂ. ನಮ್ಮದು ರೆಗ್ಯುಲರ್ ಪ್ಲೇಸ್ ಇದು. ಬೋಟಿ ಮಸಾಲೆ ತಿನ್ಕೊಂಡೇ ಹೋಗೋದು. ನನ್ನ ಫೇವ್ರೆಟ್ ಏನು ಸ್ನ್ಯಾಕ್ಸ್. ಮ್ಯಾಗಿ ಎಲ್ಲ ಇಷ್ಟ ಆಗಲ್ಲ. ಮ್ಯಾಗಿ, ಪಿಜ್ಜಾ, ಬರ್ಗರ್. ಎಮರ್ಜೆನ್ಸಿಗೆ ಒಂದು ಇಟ್ಕೊ. ಅವಾಗೆಲ್ಲ ಎಲ್ಲಿ ನಾವು ಸ್ನ್ಯಾಕ್ಸ್ ಅಂದರೆ ಸ್ವಲ್ಪ ಮಣ್ಣಲ್ಲಿ ಮಂಡಕ್ಕಿ ಇರ್ತಿತ್ತು, ಅದಕ್ಕೆ ಈರುಳ್ಳಿ ಹೆಚ್ಕೊಂಡು ಈ ಥರ ಎಲ್ಲ ಮಾಡ್ಕೊಂಡು ತಿಂತಾ ಇದ್ವಿ. ಈಗಿನ ಮಕ್ಕಳು ಎಲ್ಲ ಝೊಮ್ಯಾಟೊ, ಟೊಮೊಟೊ ಅಂತ ಆರ್ಡ್ರ್ ಮಾಡ್ಕೊಂಡು ತಿಂತಾರೆ. ಅವ್ರಿಗೆಲ್ಲ ಇದ್ರದ್ದೆಲ್ಲ ರುಚಿನೇ ಗೊತ್ತಿಲ್ಲ ಆ್ಯಕ್ಚುಲಿ. ನೋಡಿ, ಇವಾಗ ಇಲ್ಲಿಂದ ಹೊರಟು ಇಲ್ಲಿ ಪಾರ್ಕ್ ಮಾಡ್ಕೊಂಡಿದ್ವಿ ಬೋಟಿ ಮಸಾಲೆ ತಿನ್ನೋಣ ಅಂತ. ಇದು ನಮ್ಮ ಗಾಜನೂರು ಡ್ಯಾಮ್, ಬಟ್ ಅಲ್ಲಿ ಎಂಟ್ರಿ ಇಲ್ಲ, ಕ್ಲೋಸ್. ಇಲ್ಲಿ ಬೋಟಿ ಮಸಾಲೆ ತಿನ್ನೋ ಪ್ಲೇಸ್ ಯಾವಾಗಲೂ ನಮ್ಮದು. ಇಲ್ಲಿ ನೋಡಿ ಇನ್ನೊಂದು ಸಖತ್ತಾಗಿರೋ ಪ್ಲೇಸು, ಇದು ಕೂಡ ಅದು. ಇಲ್ಲಿ ಒಳಗಡೆ ಅಲ್ಲೊಂದು ಕಟ್ಟೆ ಥರ ಇದೆ, ಇಳಿದ್ಬಿಟ್ಟು ಹೋಗಿ ಕುತ್ಕೊಂಡು ಫೋಟೋಶೂಟ್ ಮಾಡ್ಬೋದು, ವ್ಯೂ ಮಾಡ್ಬೋದು. ಹೋಗೋಣ ಅಲ್ಲಿಗೆ. ಸ್ವಲ್ಪ ದಾಟ್ಕೊಂಡು ಹೋಗಿ ಕುತ್ಕೋಬೇಕು, ಹುಷಾರು ಅಲ್ಲಿಗೆ. ಓಕೆ, ಅಲ್ಲಿ ಕಲ್ಲಿದೆಯಲ್ಲ, ಕಲ್ ಮೇಲೆ ಕಾಲಿಟ್ಟು, ಈ ಕಡೆ ಇಲ್ಲಿ ಕಲ್ಲು, ಆ ಕಲ್ ಮೇಲೆ ಕಾಲಿಟ್ಟು ದಾಟಿ, ಅವಾಗ ಸಪೋರ್ಟ್ ಸಿಗುತ್ತೆ. ಇದ್ರ ಮೇಲೆ ಹತ್ತಿ ಆರಾಮಾಗಿ ಸಗದ ಕಾಣುತ್ತೆ ಆಕ್ಚುಲಿ. ಇದ್ರ ಮೇಲ ಹೆಂಗಿದೆ?
ಬಂದು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇಲ್ಲೇ ವಾಟರ್ ಇಲ್ಲ, ಏಂಜಲ್ ಪ್ಲೇಸ್ ಏನಲ್ಲ, ಬಿದ್ದರೆ ಅಲ್ಲಿ ಸಿಗ್ತೀವಿ. ಆಳ ಇದೆ, ಬಟ್ ಹಂಗೆ ಫ್ರಂಟ್ ಹೋಗ್ತಾ ಹೋಗ್ತಾ ಆಳ ಇದೆ, ಫಸ್ಟಿಗೆ ಇಲ್ಲ. ಇಲ್ಲಿ ಮರ ಎಲ್ಲ ನೋಡ್ತಿರ್ಬೋದು ನೀವು, ಅಷ್ಟು ಏನಿದಿಲ್ಲ, ಮುಳುಗೋದು ಇಲ್ಲ, ಆರಾಮಾಗಿ ಅಲ್ಲಿ ತನಕ ಹೋಗ್ಬೋದು. ನನ್ನ ತೋರಿಸು ವಿಡಿಯೋದಲ್ಲಿ, ನೀವನ್ನೇ ತೋರಿಸ್ತಾ ಇರೋದು ನಾವು. ಚೆನ್ನಾಗಿದೆ ನಿಜವಾಗ್ಲೂ. ಈ ಥರ ಹತ್ತತ್ರ ಇರೋದು ಎಷ್ಟೊಂದು ಪ್ಲೇಸ್ ಇರುತ್ತೆ, ದೂರ ಹುಡ್ಕೊಂಡು ಹೋಗ್ತೀವಿ. ಸೊ ಈ ಥರ ಹತ್ರ ಇರೋ ಪ್ಲೇಸ್ನ ಎಂಜಾಯ್ ಮಾಡಿ. ಇವು ಚೆನ್ನಾಗಿದೆ. ಚಲೋ, ನಾನು ಹೋಗೋಣ, ನಾನು ಹತ್ತೀನಿ ಮೇಲೆ, ಏನಂತೀರಾ? ಬನ್ನಿ. ಬಾ ನೀನು ಬಾ. ಬೆಸ್ಟ್ ಸ್ಲೀಪರ್ ಬಿಟ್ಬಿಡು. ನಾವಿಲ್ಲಿ ಕುತ್ಕೊಂಡು ಬಿಟ್ಟಿದ್ದೀವಿ. ಸೊ ಅವನಿಗೆ ಕಾಲು ಪ್ರಾಬ್ಲಮ್ ಆಗಿದೆಯಲ್ಲ, ಸೊ ಅದಕ್ಕೆ ಜಸ್ಟ್ ನಿಂತ್ಕೊಂಡಿಲ್ಲ. ಪ್ಲೇಸ್ ನೋಡಿ ಈ ಥರ ಇದೆ, ನಮ್ಮ ಕಾರಲ್ಲಿ ಪಾರ್ಕ್ ಆಗಿದೆ. ಚೆನ್ನಾಗಲ್ಲ? ಯಾ ರೈಟ್. ಸಣ್ಣ ಗಾಳಿ ಬೀಸ್ತಾ ಇದೆ, ಮನ್ಸು ನೆಮ್ಮದಿಯಾಗಿದೆ. ನಿಜವಾಗ್ಲೂ ಮೈಂಡ್ ಹಾಳಾದಾಗ, ಮೂಡ್ ಏನಾರ ಹಾಳಾದಾಗ ಈ ತರ ಬಂದು ಸುಮ್ಮನೆ ವ್ಯೂ ನೋಡ್ಬೇಕಷ್ಟೆ. ಎಷ್ಟೋ ಮೈಂಡ್ ನೈಟ್ 11:30 ತನಕ ಫಿಶ್ ಚೆನ್ನಾಗಿರುತ್ತೆ, ಫಿಶು ರೊಟ್ಟಿ. ವಾಟ್ ಮ್ಯಾಮ್? ತೀರ್ಥಹಳ್ಳಿ, ತೀರ್ಥ ತೀರ್ಥಹಳ್ಳಿ, ಕುಂದಾದ್ರಿ, ದೇರ್ ಆರ್ ಸೋ ಮೆನಿ ಪ್ಲೇಸಸ್. How far is it? Kundadri is around 60 kilometers. It's a very good place. ಕುಂದಾದ್ರಿ ಮಸ್ತ್ ಪ್ಲೇಸ್ ಮ್ಯಾಮ್. ಓಕೆ ಓಕೆ. ಕುಂದಾದ್ರಿ ಹೋಗಿದ್ದು ಆ್ಯಕ್ಚುಲಿ ಇನ್ನೂ ಒಂದು ತಿಂಗಳು ಹೋಗ್ಬೇಕು, ಮಳೆ ಸ್ಟಾರ್ಟ್ ಆದ್ಮೇಲೆ ಹೋದ್ರೆ ಚಂದ. ಈಗ ಸ್ವಲ್ಪ ಬಿಸಿಲಲ್ಲ, ಅಷ್ಟಿರಲ್ಲ. ನಾನು ಆ್ಯಕ್ಚುಲಿ ಬರಲ್ಲ ಅಂದ್ಕೊಂಡಿದ್ದೆ. ಸೊ ಇಲ್ಲಿರೋರು ಅಂದರೆ ಲಾಂಗ್ವೇಜ್ ಕನ್ನಡ ಬಂದರೆ ಚಂದ. ಓಕೆ, ಹೇಗಿದೆ ಪ್ಲೇಸ್? ತುಂಬ ಚೆನ್ನಾಗಿದೆ ಅಲ್ಲ? ಗೊತ್ತಿತ್ತಾ ಈ ಪ್ಲೇಸ್ ನಿಮಗೆ ಫಸ್ಟೇ? ಆನ್ ದ ವೇ ಹೋಗ್ತಾ ಇದ್ರಾ? ಓಕೆ ಓಕೆ. ನೋಡಿ ಎಲ್ಲೆಲ್ಲಿಂದನೋ ಬಂದು ಇಲ್ಲಿಂದ ಕೂಡ ವ್ಯೂ ಮಾಡ್ತಾರೆ. ಸೊ ಇವ್ರು ಬಂದುಬಿಟ್ಟು ಸುಬ್ಬಯ್ಯ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ವಾ? ಓಕೆ, ನಮ್ಗೆ ಸಿಕ್ಕರು. ಓಕೆ, ಥ್ಯಾಂಕ್ ಯು. ಸೊ ಅಲ್ಲಿಗೆ ಹೋಗ್ಬಿಟ್ಟು ನೋಡ್ಕೊಂಬರೋಣವಾ? ಸೋನು ತುಂಬ ಇಂಟ್ರೆಸ್ಟ್ ಆಗಿದ್ದಾನೆ ಅಲ್ಲಿಗೆ ಹೋಗಿ. ಇಳಿಯಕ್ಕೆ ಜಾಗ ಇದೆ, ಸ್ವಲ್ಪ ಸ್ಟೆಪ್ಸ್ ಇದೆ, ಇಲ್ಲಿ ಇಳಿಬೋದು. ಇಲ್ಲಿ ನೋಡಿ, ನೀವೇನಾದ್ರು ತೀರ್ಥಹಳ್ಳಿ ರೋಡಲ್ಲಿ ಬಂದರೆ ಈ ಪ್ಲೇಸಲ್ಲಿ ಬಂದು ಸ್ವಲ್ಪ ಸಕ್ಕತ್ತಾಗಿದೆ ಪ್ಲೇಸ್. ಇಳ್ಬಿಟ್ಟು ಕೆಳಗೆ ಹೋಗಿ ನೋಡ್ಕೊಬರೋಣ. ಹುಷಾರು ಪುಟ್ಟ, ಕಾಲು. ಎಸ್ ರೈಟ್. ನಿಮ್ಮ ಜೋಪಾನ, ನಾನೇನು ಬರ್ತೀನಿ. ಪ್ಲೇಸ್ ಚೆನ್ನಾಗಿದೆ, ಅದಕ್ಕೆ ಇಳಿತಿದ್ದೀವಿ. ಸೇಫು ಇದೆ, ಇಳಿಬೋದು, ಆ ಥರ ಏನೂ ಭಯ ಇಲ್ಲ. ಸ್ವಲ್ಪ ನಿಂತ್ಕೊಂಡು ನೋಡೋಕ್ಕೆ ಹುಷಾರು. ಓಕೆ ಓಕೆ ಓಕೆ, ಸ್ಲೋಲಿ. ಎಸ್, ಪ್ಲೇಸ್ ಇದೆ, ಚೆನ್ನಾಗಿದೆಯಾ ನೋಡಿ. ಸೊ ಅಲ್ಲಿ ತೋರಿಸಿ, ಅಲ್ಲಿ ನೋಡಿ, ಆ್ಯಕ್ಚುಲಿ ತೋರಿಸ್ತೀನಿ. ಈ ಕಡೆ ತಿರುಗು, ಈ ಕಡೆಯಿಂದ ಹಿಂಗೆ ತೋರಿಸ್ಬೋದು, ನೋಡ್ಬೋದು. ನೋಡಿ ಅಲ್ಲೆಲ್ಲ ಕಾಣಿಸ್ತಿರೋದು ಬ್ಯಾಂಬೂ. ಎಷ್ಟು ವರ್ಷದಿಂದ ಹಾಗೆ ಇದೆ ಗೊತ್ತಾ ನೀರಲ್ಲಿ. ಫ್ರಂಟ್ ಕ್ಯಾಮಲ್ಲಿ ತೋರಿಸ್ತೀನಿ ನಿಮ್ಗೆ, ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನಾನು ಹೇಳಿದ್ನಲ್ಲ, ತೀರ್ಥಹಳ್ಳಿ ರೋಡಿಂದ ಸ್ವಲ್ಪ ಮುಂದೆ ಬಂದು ಅಲ್ಲಲ್ಲೇ ಫೋಟೋಶೂಟ್ಗೆ ಪ್ಲೇಸ್ ಕಾಣಿಸುತ್ತೆ. ಅಲ್ಲಿ ನೋಡಿದ್ರೆ ನೀವು ಇದು ಗಾಜನೂರ್ಗಿಂತ ಮುಂದೆ ಬನ್ನಿ, ಸಕ್ಕರೆ ಬೈಲಲ್ಲಿ, ತೀರ್ಥಹಳ್ಳಿ ರೋಡಲ್ಲಿ. ಸೊ ಅಲ್ಲೊಂದು ಸ್ಪಾಟ್ ಇದೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಅಂದ್ಕೊಂತೀನಿ. ಶಿವಮೊಗ್ಗದಲ್ಲಿರೋರಿಗೆ, ಗೊತ್ತಿಲ್ಲದವರು ಇಲ್ಲೇ ಒಂದು ಸ್ಪಾಟ್ ಅಷ್ಟೇ, ಗದ್ದೆಯಿಂದ ಹಿಂದಕ್ಕೆ. ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇದೇ ಸ್ಪಾಟ್ ಅಂತ ಹೇಳಿ. ಸೊ ಹುಡ್ಕೋದೇ ಏನು ಬೇಡ, ಸುಮ್ಮನೆ ನೋಡೋಕ್ಕೆ ಮೈಂಡ್ ರಿಲ್ಯಾಕ್ಸ್, ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ ಈ ಥರ ವ್ಯೂ ನೋಡಿದಾಗ. ಅದಕ್ಕೆ ಹೇಳ್ತಾ ಇರೋದು, ನಾವು ಈ ಥರ ಹತ್ತತ್ರ ಇರೋ ಪ್ಲೇಸ್ನೇ ಹುಡ್ಕೊಂಡು ಹೋಗ್ತೀವಿ ಎಂಜಾಯ್ ಮಾಡೋಕ್ಕೆ. ಆ್ಯಕ್ಚುಲಿ ನಮ್ಮ ನಿಯರಲ್ಲೇ ತುಂಬ ಪ್ಲೇಸಸ್ ಇರುತ್ತೆ ಎಂಜಾಯ್ ಮಾಡೋಕ್ಕೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಪ್ಲೇಸ್ ಚೆನ್ನಾಗಿದಲ್ವಾ ನೋಡಿ. ಸೊ ಈ ಥರ ಇದೆ, ಇಲ್ಲೆಲ್ಲ ಫ್ಲವರ್ಸ್ ಬಿಡುತ್ತಲ್ವ, ಎಲೆಗಳು ಅದಿದೆ. ಸೊ ಅಲ್ಲಿರೋದೆಲ್ಲ ಬ್ಯಾಂಬು ಕಾಣಿಸ್ತಿದೆಯಲ್ಲ ನಿಮಗೆ. ಸೊ ಎಷ್ಟು ವರ್ಷದಿಂದ ಬ್ಯಾಂಬು ಹಾಗೇ ಇದೆ ನೋಡಿ. ಸೊ ಅಲ್ಲೆಲ್ಲ ಇರೋದು ಅದೇ ಥರ ಬ್ಯಾಂಬು, ಅದು ಸ್ಪಾಯ್ಲ್ ಆಗೇ ಇಲ್ಲ. ನೀರಿದ್ದರೂ ಕೂಡ ಅದ್ರ ಲೈಫ್ ನೋಡಿ ಎಷ್ಟಿದೆ ಅಂತ. ಸೊ ಅದಕ್ಕೆ ಹೇಳೋದು ನಮ್ಮ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಎಲ್ಲ ಬ್ಯಾಂಬು ನಾಶ ಮಾಡಬೇಡಿ, ಜಾಸ್ತಿ ಕಡುಲ್ಲೆ ಎಲ್ಲ ತಿಂದ್ಬಿಟ್ಟು ಬ್ಯಾಂಬುನ ನಾಶ ಮಾಡಬೇಡಿ ಅಂತ. ಆದರೂ ಜನ ತಿಂತಾರೆ. ಸೊ ಬೆಟರ್ ಮನೆಯಲ್ಲೇ ಸಾಕ್ಕೊಂಡು ಬೆಳ್ಕೊಂಡು ತಿಂತಾರಲ್ಲ, ಆ ಥರದನ್ನ ಬೆಳೆದು ತಿನ್ನೋದು ಒಳ್ಳೆಯದು. ಕಾಡನ್ನ ನಾಶ ಮಾಡಬಾರ್ದು ನೋಡಿ. ಆ್ಯಕ್ಚುಲಿ ಹಿಂದೆ ನೋಡ್ತಾ ಇರ್ಬೋದು, ಎಲ್ಲ ಬ್ಯಾಂಬು ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಿದೆ ಅಂದ್ಕೊತೀನಿ. ತುಂಬ ಬ್ಯಾಂಬೂನೆಲ್ಲ ಇತ್ತೀಚೆಗೆ ಜನರು ಅವರು ಇದಕ್ಕೇನು ನೀಡ್ಸಿಗೋಸ್ಕರ ತುಂಬ ನಾಶ ಮಾಡಿ ಎಲ್ಲ ನಾಶ ಮಾಡ್ತಿದ್ದಾರೆ. ಬಟ್ ನಾನೇನು ರೆಫರ್ ಮಾಡೋದು ಅಂದರೆ, ಆದಷ್ಟು ಇದನ್ನು ಬ್ಯಾಂಬೂನೆಲ್ಲ
ಇದು ಮಾಡ್ಕೋಬೇಡಿ, ಏನು ಯೂಸ್ ಮಾಡ್ಕೋಬೇಡಿ. ಸುಮ್ಮನೆ ಕಾಡಿಗೂ ಎಫೆಕ್ಟ್ ಅಲ್ವಾ ನೋಡಿ, ಅದಕ್ಕೆಲ್ಲ. ಓಕೆ ಬ್ಯಾಂಬೂ ನಾಶ ಮಾಡಲ್ಲ, ನಮ್ಮ ಜನ ಉಳಿಸ್ತಾರೆ, ಬೆಳೆಸ್ತಾರೆ ಅಲ್ವಾ ಗೈಸ್? ಎಸ್. ಹಾಗೆ ಸುಮ್ಮನೆ ವಿಡಿಯೋ ನೋಡೋದಲ್ಲ, ಎಲ್ಲರೂ ಲೈಕ್ ಮಾಡಬೇಕು, ಹಾಗೆ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ ಬೇಕು ಅಂತ ಹೇಳಿದರೆ, ಒಳ್ಳೊಳ್ಳೆ ಕಂಟೆಂಟ್ಸ್ ಬೇಕು ಅಂದರೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಇಂಟ್ರೆಸ್ಟ್ ಬರುತ್ತೆ. ಆವಾಗ ನಾನು ಒಳ್ಳೊಳ್ಳೆ ಪ್ಲೇಸಿಗೆ ಹೋಗ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಅಲ್ವಾ? ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಚಲೋ, ಏನಂತೀರಾ? ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು ಆಲ್. ನೋಡಿ ಪ್ಲೇಸ್ ಏನು ಸಕ್ಕತ್ತಾಗಿದೆ ಅಂತ ಹೇಳಿ, ಬನ್ನಿ ಎಂಜಾಯ್ ಮಾಡಿ. ಶಿವಮೊಗ್ಗದಲ್ಲಿರೋರು ಯಾರು ಮಿಸ್ ಮಾಡಬೇಡಿ. ಶಿವಮೊಗ್ಗದ ಅಕ್ಕಪಕ್ಕ ಇರೋರೆಲ್ಲರೂ ಈ ಪ್ಲೇಸ್ನ ಬಂದು ನೋಡಿಕೊಂಡು ಹೋಗಿ. ಥ್ಯಾಂಕ್ ಯು ಆಲ್.